ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಐಶ್ವರ್ಯ. ತುಂಬ ದಿವಸದಿಂದ ಬ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬ್ಲಾಗ್ ಏನಂದರೆ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗಲ್ಲಿ ಫ್ರೆಂಚ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಆಲೂಗಡ್ಡೆ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಕೋಬೇಕು. ಈ ಸಿಪ್ಪೆ ಎಲ್ಲ ತೆಕ್ಕೊಂಡು ಇದೇ ಥರ ಕಟ್ ಮಾಡಬೇಕು. ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಇದೇ ಥರ ಕಟ್ ಮಾಡಿದ್ರೆ ಫ್ರೆಂಚ್ ಫ್ರೈ ಚೆನ್ನಾಗಿ ಬರುತ್ತೆ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ಸಣ್ಣನೂ ಇರಬಾರ್ದು. ಮೀಡಿಯಮ್ ಸೈಜಲ್ಲಿದ್ದರೆ ಫ್ರೆಂಚ್ ಫ್ರೈ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಫ್ರೆಂಚ್ ಫ್ರೈ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಒಂದು 10 ನಿಮಿಷ ಫ್ರೆಂಚ್ ಫ್ರೈ ಹಾಕಬೇಕು. ಬಿಸಿ ನೀರು ಇಟ್ಕೊಂಡು ಒಂದು 10 ನಿಮಿಷ ಫ್ರೆಂಚ್ ಫ್ರೈ ಹಾಕಿ ಬಿಟ್ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಈ ಥರ ಆಗುತ್ತೆ ನೋಡಿ ಫ್ರೆಂಚ್ ಫ್ರೈ. ಈ ಥರ ಆದರೆ ಚೆನ್ನಾಗಿ ಬರುತ್ತೆ. ಇದು ಒಂದು 10 ನಿಮಿಷ ಫ್ರಿಜ್ಜರಲ್ಲಿ ಇಟ್ಟಿರಬೇಕು. ಫ್ರಿಜ್ಜಲ್ಲಿ ಇಟ್ಟಿದ್ರೆ ತಣ್ಣಗಾಗುತ್ತೆ. ಅಷ್ಟೊತ್ತರಲ್ಲಿ ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಫ್ರೆಂಚ್ ಫ್ರೈ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಫ್ರೆಂಚ್ ಫ್ರೈ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ ಇನ್ನೊಂದು ನೋಡಿ, ಕಾದಿದೆ ಎಣ್ಣೆ. ಕಾದ್ಮೇಲೆ ಫ್ರೆಂಚ್ ಫ್ರೈ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಚ್ ಫ್ರೈ. ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅಂದ್ರೇ ಫ್ರೆಂಚ್ ಫ್ರೈ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳಗಡೆ ಹಸಿ ಉಳ್ಕೊಳ್ಳುತ್ತೆ. ಚೆನ್ನಾಗಿ 1-2 ಸಲ ಫ್ರೈ ಮಾಡಿದರೆ ಫ್ರೆಂಚ್ ಫ್ರೈ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಫ್ರೆಂಚ್ ಫ್ರೈ. ನೀವು ಇದೇ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ, ಬಬಲ್ಸ್ ಬರ್ತಾಯಿದೆ ಅಂತಂದರೆ ಫ್ರೆಂಚ್ ಫ್ರೈ ರೆಡಿ ಆಗ್ತಾಯಿದೆ ಅಂತ ಅರ್ಥ. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾಯಿದೆ ಸ್ವಲ್ಪ. ಫ್ರೆಂಚ್ ಫ್ರೈ ಮಾಡೋಕ್ಕೆ ಒಂದು 1/2 ಅವರ್ ಆದರೂ ಬೇಕು. ಆದ್ರೇ ಫ್ರೆಂಚ್ ಫ್ರೈ ಚೆನ್ನಾಗಾಗುತ್ತೆ. ನೋಡಿ, ಆಯಿತು. ಇನ್ನೇನು, ಇವಾಗ ಒಂದು ಸಲ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು. ಆದರೆ ಚೆನ್ನಾಗಿ ಬರುತ್ತೆ. 2 ಸಲ ಫ್ರೈ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಚ್ ಫ್ರೈ. ನೀವು ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಇದೇ ಥರ ಮಾಡಿಕೊಡಿ, ತಿನ್ನೋಕ್ಕೆ ಇಷ್ಟಪಡ್ತಾರೆ. ನೋಡಿ ಗಾಯ್ಸ್, ನೀವು ಇದೇ ಥರ ಮಾಡಿ ನೋಡಿ, ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ ನಮಗೂ. ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು, ಏನಾದರೂ ಬ್ಲಾಗ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ಬ್ಲಾಗ್ ಮಾಡ್ತೀನಿ. ಕುಕ್ಕಿಂಗ್ ಬ್ಲಾಗ್ ಆಗಲಿ, ಬೇರೆ ಥರ ಮಕ್ಕಳ ವಿಷಯದಲ್ಲಿ ಏನಾದರೂ ಬ್ಲಾಗ್ ಮಾಡಬೇಕಂತ ಇದ್ದರೆ ಮಾಡ್ತೀನಿ, ಕೇಳ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಈ ಥರ ಬಂದರೆ ಫ್ರೆಂಚ್ ಫ್ರೈ ರೆಡಿ ಆಗಿದೆ ಅಂತ ಅರ್ಥ. ಈ ಕಲರ್ ಬಂದರೆ ನೋಡಿ ಗಾಯ್ಸ್, ನೀವು ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬಡವರಿಗೆ ಬೆಳೆಸಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮಗೂ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಾವು ಬ್ಲಾಗ್ ಮಾಡ್ತೀವಿ. ಇದೇ ಥರ ಬ್ಲಾಗ್ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ. ಆಯಿತು, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮಾಡಿ ತಿಂದಾದಮೇಲೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂದಿದೆ ಅಂತ. ಸರಿ.